2025ನೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಫಸ್ಟ್ ವಿಭಾಗದಲ್ಲಿ ಕ್ವಶನ್ ನಂಬರ್ 1 ಚೂಸ್ ದಿ ಅಪ್ರಾಕ್ಸಿಮೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಡಿಡಂಟ್ ದೇ. ಎರಡನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದಿ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಆ ಇನ್ಫಿನಿಟಿವ್ ವರ್ಡ್ಸ್ ಅನ್ನು ನೀವು ಟಿಕ್ ಹಾಕೋದಾಗಿರುತ್ತೆ. ಆಪ್ಷನ್ ಡಿ ಟು ಸರ್ವೆ. ಮೂರನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಯಾವಂತ ನೀವು ಬರೀಬೇಕು. ಇನ್ ಮನೋಜ್ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ಆಪ್ಷನ್ ಡಿ ರಿಕ್ವೆಸ್ಟಿಂಗ್. ನಾಲ್ಕನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಸಿ ಆಪ್ಷನ್ ಸಿ ವುಡಂಟ್ ಹ್ಯಾವ್. ಐದನೇ ಪ್ರಶ್ನೆ ಏನೆಂದರೆ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ದ ಸಿಲೆಬಲ್. ಆಪ್ಷನ್ ಇಲ್ಲ, ಇದು ಕಾಮ ಕ್ಲಿಯರ್ ಅಂತ ಬರೀಬೇಕು. ಸಿಕ್ಸ್ತ್ ಕ್ವಶನ್ ಏನಂದ್ರೆ ಕಾಲಮ್ ಮೇಕ್ ಸುಟೇಬಲ್ ಆಗಿರುವಂಥ ವರ್ಡನ್ನು ಕಾಲಮ್ ಬಿಯಲ್ಲಿ ಹುಡುಕೋದಾಗಿರುತ್ತೆ. ಟೇಬಲ್ ಆ್ಯಂಡ್ ಕ್ಲಾತ್. ಏಳನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಕರೆಕ್ಟ್ ಆರ್ಟಿಕಲ್. ರಾಜೇಶ್ ಈಸ್ ದಿ ಟಾಲೆಸ್ಟ್ ಬಾಯ್. ಎಂಟನೇ ಪ್ರಶ್ನೆ ಕ್ವಿಕ್ಲಿ ಅಡ್ವರ್ಬ್ ಪಾರ್ಟ್ ಆಫ್ ಸ್ಪೀಚ್ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಒಂಬತ್ತನೇ ಪ್ರಶ್ನೆ ಸುಟೇಬಲ್ ಲಿಂಕರ್ ಯಾವುದಂತಿದೆ ಬಟ್. ಹತ್ತನೇ ಪ್ರಶ್ನೆ ಇದು ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಅಂತಿದೆ, ವಿತ್ ಅಂತ ಬರೀಬೇಕು. ಹನ್ನೊಂದನೇ ಪ್ರಶ್ನೆ ವಾಸ್ ವೇಟಿಂಗ್. 12ನೇ ಪ್ರಶ್ನೆ ಡೆವಲಪ್ಮೆಂಟ್ ಅಂತಿದೆ, ಆನ್ಸರ್ನ ಬರೀಬೇಕು ನೀವು. ಇವು ಗ್ರಾಮರ್ ಆಗಿದೆ, ಇಂಗ್ಲೀಷ್ ಗ್ರಾಮರ್. ಒಟ್ಟು 19 ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ. ಮೂರನೇ ಇದರಲ್ಲಿ 17ನೇ ಪ್ರಶ್ನೆ ಅಂದರೆ ಬಲೇಶ್ವರ್ ವೆಂಟ್ ಗ್ರ್ಯಾಬ್ ಟ್ರೇನ್ಸ್ ಆ್ಯಂಡ್ ರೆಡ್ ಎಮರ್ಜೆನ್ಸಿ ಚೈನ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್. ಏನಂತ ಏನು ವರ್ಬಲ್ ಮಿಸ್ಟೇಕ್ ಆಗಿರೋದನ್ನು ಕರೆಕ್ಟ್ ಮಾಡಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದನ್ನು ಕರೆಕ್ಟ್ ಮಾಡಬೇಕು. ಫ್ರಾಂಟಿಕಲಿ ಆ್ಯಂಡ್ ಎಮರ್ಜೆನ್ಸಿ. 17ನೇ ಪ್ರಶ್ನೆ ಏನಂದರೆ 2 ಅಂಕದ 2-3 ವಾಕ್ಯದೊಳಗೆ ಉತ್ತರಿಸಿ ಅಂತ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಗದ್ಯ ಮತ್ತು ಪದ್ಯ ಭಾಗದಿಂದ ಕೇಳಿರುವಂಥ ಪ್ರಶ್ನೆಗಳಿವೆ. ಈ ರೀತಿಯಾಗಿ ನಿಮ್ಮ ವಾಕ್ಯದೊಳಗೆ ಬರೆದ ನಿಮಗೆ 2 ಅಂಕಗಳು ದೊರೆಯುತ್ತವೆ. ಇದೇ ರೀತಿಯಾಗಿ ಬರೀಬೇಕು. 23ನೇ ಪ್ರಶ್ನೆ ಏನಂದರೆ ದಿ ಹನೀಫ್ ಮ್ಯಾನ್ ವೆರಿ ಟ್ಯಾಲೆಂಟ್ ಇಂಟ್ರೆಸ್ಟ್ ಇವೆಲ್ಲ ಕೇಳಿದ್ದಾರೆ. 5ನೇ ವಿಭಾಗದಲ್ಲಿ 5-6 ವಾಕ್ಯದೊಳಗೆ ಉತ್ತರಿಸಿ ಅಂತ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 25ನೇ ಪ್ರಶ್ನೆ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಅದರ ಬಗ್ಗೆ. 26ನೇ ಪ್ರಶ್ನೆ ಗ್ರ್ಯಾಂಡ್ ಮಾ ಫುಲ್ಫಿಲ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಈ ಬಗ್ಗೆ ಕೇಳಿದ್ದಾರೆ, ಅದರ ಸಾರಾಂಶ ಬರೀರಿ. 6ನೇ ವಿಭಾಗದಲ್ಲಿ ಎಕ್ಸ್ಟ್ರಾಕ್ಟ್ ಬಗ್ಗೆ ಆನ್ಸರ್ ಮಾಡೋದಿರುತ್ತೆ. ಒಟ್ಟು 3 ಅಂಕದ 4 ಪ್ರಶ್ನೆಗಳನ್ನು ಕೇಳಿರುತ್ತಾರೆ ಇಲ್ಲಿ. ಈ ರೀತಿಯಾಗಿ ನೀವು ಇದೇ ರೀತಿಯಾಗಿ ಬರೆದ್ರೆ ನೀವು ಪೂರ್ಣವಾಗಿ 12 ಅಂಕಗಳು ದೊರೆಯುತ್ತವೆ. ಮತ್ತೊಂದು ಪ್ರೊಫೈಲ್ ರೈಟಿಂಗ್ ಅಂತ ಕೇಳಿರ್ತಾರೆ. ಈ ಪ್ರೊಫೈಲ್ನ ಓದಿಕೊಂಡು ಮಿಸ್ಟರ್ ವಿನಯ್ ರೈಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಅಂತೆ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಬರೀಬೇಕು. ಮತ್ತು ಇಲ್ಲಿ 32ನೇ ಪ್ರಶ್ನೆ ಏನಂದ್ರೆ ಲಿಂಕರ್ಸ್ಗಳನ್ನ ಇಲ್ಲಿ ಸೂಟೇಬಲ್ ಲಿಂಕರ್ಸ್ಗಳನ್ನ ಅಡ್ಜಸ್ಟ್ ಮಾಡೋದಾಗಿರುತ್ತೆ. ನೀವು ನಿಮ್ಮ ಸ್ವಂತದೊಳಗೆ ಬರೆದ್ರೆ ನಿಮ್ಗೆ ಪೂರ್ಣವಾಗಿ 3 ಅಂಕಗಳು ದೊರೀತಾವೆ. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಪಿಕ್ಚರ್ ಬಗ್ಗೆ ಬರೆಯೋದಾಗಿತ್ತು ಇಲ್ಲಿ. ಮತ್ತು ಒಂದು ಪದ್ಯ ಕೇಳಿದ್ದಾರೆ, ಪದ್ಯವನ್ನು ಬರೀರಿ. ಪದ್ಯ 4 ಅಂಕದ ಒಂದು ಪದ್ಯ ಆಗಿದೆ. ಇದು ಕನ್ನಡ ಮಾಧ್ಯಮದ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ. ಮತ್ತು ಇಲ್ಲಿ ಕ್ವಶನ್ ಕೊಟ್ಟಿರೋ ಪ್ಯಾರಾಗ್ರಾಫನ್ನು ಓದಿಕೊಂಡು ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನು ಉತ್ತರಿಸೋದಾಗಿದೆ. ಇಲ್ಲಿ ಈ ಉತ್ತರ ನೀಡಿದರೆ ನಮ್ಗೆ ಆರಾಮ 4 ಅಂಕಗಳು ದೊರೀತಾವೆ. 8-10 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಇನ್ನು ಉತ್ತರ ನೀಡಿಯೋಣ 8-10 ವಾಕ್ಯದ ಪ್ರಶ್ನೆಗಳನ್ನು. ಇದು ಬರೆದ್ರೆ ನಿಮ್ಗೆ 8-10 ವಾಕ್ಯದೊಳಗೆ 4 ಅಂಕಗಳು ದೊರೆಯುತ್ತವೆ. ಇಲ್ಲಿ 4 ಅಂಕದ ಒಂದು ಫಾಲೋವಿಂಗ್ ಎಸ್ಸೆ ಇದೆ, ಎಸ್ಸೆಯನ್ನು ಬರೀಬೇಕು. ವಾಟರ್ ಪೊಲ್ಯೂಷನ್ ಇಂಟರ್ನೆಟ್ ಇಟ್ ಈಸ್ ಎ ಯೂಸಸ್ ರಿಪಬ್ಲಿಕ್ ಡೇ. ಮತ್ತು 5ನೇ ಪ್ರಶ್ನೆ ಅಂದ್ರೆ ಒಂದು ಲೆಟರ್ ಕೇಳಿದ್ದಾರೆ, ಅದು 5 ಅಂಕದ ಒಂದು ಲೆಟರ್ ಆಗಿದೆ. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಲೆಟರ್ ಕೇಳಿದ್ದಾರೆ. ಆ ಫಾರ್ಮ್ಯಾಟಿಗೆ ಮತ್ತು ಮ್ಯಾಟರ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ಯುರಸಿಗೆ 2 ಅಂಕ ಆಗಿದೆ.